Rukmini Aure, the stage is yours now. Winner speech, please. ನಮಸ್ಕಾರ ಎಲ್ರಿಗೂ. ಅದು ನಾನೊಂದು ವಿಷಯ ಹೇಳಬೇಕು. ನಮ್ಮಿಂದ ಒಂದು ತಪ್ಪಾಗಿದೆ. ಆ ತಪ್ಪಿಂದ ಬೇರೆಯವ್ರಿಗೆ ತೊಂದರೆ ಆಗಿದೆ. ಈ ಸೀಸನ್ ವಿನ್ನರ್ ನಾವಲ್ಲ. ಅದು ಬೇರೆಯವ್ರಿಗೆ ಸೇರಿದ್ದು. ನಾವು ಗೆದ್ದಿದ್ದು ಅಂತಾದರೆ ಅದು ಅವ್ರಿಗೆ ಮೋಸ ಆದಾಗ ಆಗುತ್ತೆ. ನಿಜ ಹೇಳಬೇಕು ಅಂದರೆ ನಾವಿಬ್ರು ಜೋಡಿನೇ ಅಲ್ಲ. ನಾನು ಈ ಶೋಗೆ ಬರೋದಕ್ಕೆ ಕಾರಣ ಅನಿವಾರ್ಯತೆ ಮತ್ತು ಅವಶ್ಯಕತೆ. ಬದುಕು ತಂದಿಟ್ಟ ಪರಿಸ್ಥಿತಿಗೆ ನಾನು ಈ ಶೋಗೆ ಬರಬೇಕಾಯ್ತು. ಮಂಜುನಾಥ್ ಅನ್ನೋರು ಅವ್ರ ಫ್ರೆಂಡ್ ತಗೊಂಡಿರೋ ಲೋನ್ಗೆ ನಿಮ್ಮ ಮನೆ ಡಾಕ್ಯುಮೆಂಟ್ ಶೂರಿಟಿ ಹಾಕಿ ಕೊಟ್ಟಿದ್ದಾರೆ. ಯಾರು ಅಂತ ಹೇಳ್ಬೋದಾ ಸರ್? ರಾಜೇಶ್ ಅಂತ. 1 ತಿಂಗಳು ಟೈಮ್ ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಾಗಲ್ಲ. 1 ತಿಂಗಳು 10 ಲಕ್ಷ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಒಬ್ಳು ಆಟೋ ಡ್ರೈವರ್. ಆಟೋ ಓಡಿಸಿ ಬಾಡಿಗೆ ಮಾಡಿ 1 ತಿಂಗಳಲ್ಲಿ ನಾನು ಏನೇ ಮಾಡಿದ್ರೂ 10 ಲಕ್ಷ ದುಡಿಯೋಕ್ಕಾಗಲ್ಲ. ನನಗೆ ತಕ್ಷಣಕ್ಕೆ ಬೇರೆ ಕೆಲಸನೂ ಸಿಗ್ತಿರ್ಲಿಲ್ಲ. ಏನು ಮಾಡಬೇಕು ಅಂತಾನೆ ನನಗೆ ತೋಚಲಿಲ್ಲ. ಆವಾಗ ನನಗೆ ಕಂಡ ಒಂದೇ ದಾರಿ ಈ ಶೋ. ಇದಕ್ಕೆ ನನಗೆ ಸಹಾಯ ಮಾಡಿ ಸಾಥ್ ಕೊಟ್ಟಿದ್ದು ಕೃಷ್ಣ. ಆಕ್ಚುಲಿ ನಾವಿಬ್ರು ಜೋಡಿನೇ ಅಲ್ಲ. ನಮ್ಮಿಬ್ರಿಗೂ ಮದುವೆನೂ ಆಗಿಲ್ಲ. ಮೊದಲನೇ ಹಂತದಲ್ಲೇ ನಾವು ಕ್ವಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ ಸಮಯದಲ್ಲಿ ನಮಗೆ 2 ವಿಚಾರ ಗೊತ್ತಾಯಿತು. ಒಂದು, ಈ ಶೋದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್. ಇನ್ನೊಂದು, ಈ ಶೋನ ನಿಜವಾಗ್ಲೂ ಗೆಲ್ಲೋ ಅರ್ಹತೆ ಇರೋ ಜೋಡಿಗೋಸ್ಕರ. ಅವ್ರ ಕತೆ ಕೇಳಿ ಈ ದುಡ್ಡಿನ ಅವಶ್ಯಕತೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಇದೆ ಅಂತ ಅನ್ಸೋಕೆ ಶುರುವಾಯಿತು. ನಾವು ಆಟ ಆಡಿದ್ವಿ, ಸೋಲ್ಬೇಕು ಅಂದ್ಕೊಂಡೆ ಗೆದ್ದಿದ್ದೀವಿ. ಇವಾಗ ಗೆದ್ದು ಸೋಲೋದಕ್ಕೆ ನಮಗೇನು ಬೇಜಾರಿಲ್ಲ. ನಾವು ಗೆದ್ದಿರೋ ಹಣನ ನಿಜವಾಗ್ಲೂ ಗೆದ್ದಿರೋ ಆ ಜೋಡಿಗೆ ಕೊಟ್ಬಿಡಿ ಪ್ಲೀಸ್. ಇದು ನಮ್ಮ ರಿಕ್ವೆಸ್ಟ್. ರುಕು ಆ್ಯಂಡ್ ಕೃಷ್ಣ, ಇದರಲ್ಲಿ ಮೋಸ ಆಗಲಿ ಅನ್ಯಾಯ ಆಗಲಿ ಖಂಡಿತವಾಗ್ಲೂ ನಮಗೆ ಕಾಣಿಸ್ತಾ ಇಲ್ಲ. ಇದನ್ನ ಪರಿಸ್ಥಿತಿಯ ಆಟ ಅಂತ ಹೇಳ್ಬೋದು. ಜೋರಾದ ಚಪ್ಪಾಳೆ ಬರಲಿ ಈ ಸಖತ್ ಜೋಡಿಗೆ. ನಿಮ್ಮ ಒಂದು ಒಳ್ಳೆತನಕ್ಕೆ ನಮ್ಮದೊಂದು ಸಲಾಂ. ಆ್ಯಂಡ್ ಫೈನಲಿ ಕೃಷ್ಣ ರುಕ್ಕು ಹೇಳಿದ ಹಾಗೆ ಈ ಬಹುಮಾನದ ಅಸಲಿ ವಿಜೇತರು ಮಮತಾ ಆ್ಯಂಡ್ ರಮೇಶ್. ಕಂಗ್ರ್ಯಾಚುಲೇಷನ್ಸ್. ಓಕೆ, ವಿನ್ನರ್ ಚೆಕ್ ತಗೊಂಡ್ ಬನ್ನಿ. ಒಂದು ನಿಮಿಷ.
ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಆದರೆ ಒಂದು ಮುಖ್ಯವಾದ ವಿಷಯನ ಇಲ್ಲಿ ಹೇಳಲೇಬೇಕು. ನಾನೇ ವೇದಿಕೆಗೆ ಬಂದಿದ್ದು ಶಾಂತಿ ಜ್ಯುವೆಲ್ರಿ ಕಡೆಯಿಂದ ಸಖತ್ ಜೋಡಿಗೆ 10 ಲಕ್ಷ ರೂಪಾಯಿ ಪ್ರೈಸ್ ಕೊಡೋದಕ್ಕೋಸ್ಕರ. ಆದರೆ ಈ ವೇದಿಕೆ ಮೇಲೆ ಬಂದ ಮೇಲೆ ನನಗೊಂಥರ ರೋಮಾಂಚನ ಆಯಿತು. ಈ ವೇದಿಕೆ ನನಗೊಂದು ಪಾಠ ಕಲಿಸ್ತು. ಹಾಗಾಗಿ ಇದು ನಿಮಗೆ ವಿಶೇಷ ಸಂಚಿಕೆ ಆಗಿರೋದ್ರಿಂದ ಪ್ರೈಸ್ ಜೊತೆಲಿ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. 10 ರೂಪಾಯಿ ನೆಲದ ಮೇಲೆ ಬಿದ್ದರೆ ಅದನ್ನು ಹೇಗೆ ದಕ್ಕಿಸ್ಕೊಳ್ಬೇಕು ಅಂತ ಯೋಚನೆ ಮಾಡುವಂಥ ಈಗಿನ ಕಾಲದಲ್ಲಿ ತಾವು ಶ್ರಮಪಟ್ಟು ಗಳಿಸಿದಂಥ 10 ಲಕ್ಷ ರೂಪಾಯಿನ ಇನ್ನೊಬ್ಬರ ಅಭ್ಯುದಯಕ್ಕೋಸ್ಕರ, ಅವರು ಒಳ್ಳೆಯದಕ್ಕೋಸ್ಕರ ತ್ಯಾಗ ಮಾಡೋ ಗುಣ ಇದೆಯಲ್ಲ, ಆ ಗುಣನ ನಾನು ಅಭಿನಂದಿಸ್ತೀನಿ. ತಾವು ನನಗೆ ಪರ್ಮಿಷನ್ ಕೊಟ್ರೆ ಶಾಂತಿ ಜ್ಯುವೆಲ್ರೀಸ್ ಕಡೆಯಿಂದ 10 ಲಕ್ಷ ರೂಪಾಯಿನ ಇವರು ಕೊಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ತುಂಬಾ ನೆನೆಬೇಡ ಕೃಷ್ಣ, ಹುಷಾರ್ ತಪ್ಪಿಡ್ತೀಯ. ಆಲ್ರೆಡಿ ನಾನು ಹುಷಾರು ತಪ್ಪಿಡಿದ್ದೀನಿ. ಔಷಧಿ ಕೊಡ್ಲಾ? ಇದಕ್ಕೆ ಔಷಧಿ ಬೇರೆ ಇದೆಯಾ?